ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ ತಾರಕಕ್ಕೇರ್ತಾ ಇದೆ. ದೆಹಲಿಯಲ್ಲಿ ಮಹತ್ವದ ಸಭೆಗಳನ್ನು ಕೂಡ ಭಿನ್ನರು ನಡೆಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಷ್ಟ್ರ ನಾಯಕರು ಒಳ್ಳೆ ಸುದ್ದಿಯನ್ನ ಕೊಟ್ಟೇ ಕೊಡ್ತಾರೆ. ನಮ್ಮ ಹೋರಾಟಕ್ಕೆ ಜಯ ಸಿಗುತ್ತೆ ಎಂಬಂತಹ ವಿಶ್ವಾಸವಿದೆ. ಫೆಬ್ರವರಿ 10ರ ಬಳಿಕ ಒಳ್ಳೆಯ ಸುದ್ದಿಯನ್ನ ಕೊಡ್ತೇವೆ. ದೆಹಲಿಯಲ್ಲಿ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಷ್ಟ್ರ ನಾಯಕರು ಒಳ್ಳೆಯ ಸುದ್ದಿಯನ್ನು ಕೊಡ್ತಾರೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಒಳ್ಳೆಯ ಸಂದೇಶವನ್ನು ಕರ್ನಾಟಕಕ್ಕೆ ಕೊಡ್ತಾರೆ. ಇದು ಒಂದು ಒಳ್ಳೆಯ ಸುದ್ದಿ ಬರ್ತದೆ. ಒಳ್ಳೆ ಸುದ್ದಿ ಅಂದ್ರೆ ಸರ್ ಹೆಂಗೆ ಸರ್? ನೀವು ಅರ್ಥ ಮಾಡ್ಕೋಬೋದಲ್ಲ ಅದರ ಅಂದ್ರೆ ವಿಜಯೇಂದ್ರ ಅವರು ಬದಲಾವಣೆ ಆಗ್ತದೆ ಸರ್? ಅದೆಲ್ಲ ಒಳ್ಳೆಯ ಸುದ್ದಿ ಕೊಡ್ತಾರೆ. ಅಂದ್ರೆ ಯಾರು ಕೊಡ್ತಾರೆ ಹೆಂಗೆ ಸರ್? ರಾಷ್ಟ್ರದ ನಾಯಕರು ಕೊಡ್ತಾರೆ. ಈಗ ಬೊಮ್ಮಾಯಿಯವ್ರನ್ನ ತಾವು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಸುದೀರ್ಘವಾಗಿ. ತಮ್ಮ ಎಲ್ಲ ಟೀಮ್ಗಳು ಅವರೆಲ್ಲ ನಾಯಕರುಗಳೆಲ್ಲ ಒಟ್ಟಾಗಿದ್ರಿ. ಎಲ್ಲ ನೇತೃತ್ವದಲ್ಲಿ ನಾವು ಮಾತಾಡಿದ್ದೀವಿ. ಒಳ್ಳೆಯ ಸುದ್ದಿ ಕೊಡ್ತಾರೆ. ಅಂದ್ರೆ ವಿಶ್ವಾಸ ಇದೆಯಾ ಸರ್ ವಿಜೇಂದ್ರ ಅವರು ಬದಲಾಗ್ತಾರೆ ಅಂತ? ನಿಮ್ಮ ಹೋರಾಟಕ್ಕೆ ಸಿಗುತ್ತೆ ಜಯ ಸಿಗುತ್ತಾ? ಜಯ ಸಿಗುತ್ತೆ ನಮಗೆ ಸರ್. ಈಗ ನಿಮ್ಮ ಹೋರಾಟಕ್ಕೆ ಸಂಸದರು ಬೆಂಬಲ ಏನಾದ್ರು ಕೇಳಿದ್ರೆ? ಎಲ್ಲರೂ ಡೆಲ್ಲಿಲಿ ಇದ್ದಾರೆ, ಎಲ್ಲ ಒಟ್ಟಾಗಿ ಹೋಗಿ ಭೇಟಿ ಗೀಟಿ ಮಾಡ್ತೀರಾ? ಇವೆಲ್ಲ ಕೇಳ್ತೀರಾ ಅಂತ ನಾನು ಮಾತಾಡಲ್ಲ ಅಂತ ನಮ್ಮ ಇರ್ಲಿ ಸರ್, ನೀವು ಮಾತಾಡಬೇಕು. ಇವೇ ಒಟ್ಟಿಗೆ ಅಷ್ಟೇ ಒಳ್ಳೆ ಸುದ್ದಿ ಕೊಡ್ತೀವಿ. ಈಗ ಹೈಕಮಾಂಡ್ ನಿಮ್ಮ ಎಲ್ಲ ಒಬ್ಬೊಬ್ಬರಾಗೆ ಭೇಟಿ ಆಗ್ತಿದ್ದಾರೆ. ಇನ್ನು ಎಷ್ಟು ದಿನದಲ್ಲಿ ನಿರೀಕ್ಷೆ ಮಾಡಿ? 10ನೇ ತಾರೀಕು ಆದ್ಮೇಲೆ ಇದು ದೆಹಲಿಯಲ್ಲಿ ಸಭೆ ನಡೆದ ಬಳಿಕ ಜಿಎಂ ಸಿದ್ದೇಶ್ವರ್ ಅವರು ಕೊಟ್ಟಂತಹ ಹೇಳಿಕೆ. ಈ ಹೇಳಿಕೆಯೇ ಈಗ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಶತಾಯ ಗತಾಯ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಕೆಳಗಿಳಿಸೋದಕ್ಕೆ ಭಿನ್ನರ ಟೀಮ್ ರಣತಂತ್ರವನ್ನು ಹೂಡ್ತಾ ಇದೆ. ಇದರ ನಡುವೆ ವಿಶ್ವಾಸದ ಮಾತುಗಳನ್ನು ಭಿನ್ನರ ಪಡೆಯ ಸದಸ್ಯರು ಆಡಿರುವಂಥದ್ದು. ಫೆಬ್ರವರಿ 10ರ ಬಳಿಕ ಸಿಹಿ ಸುದ್ದಿ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಸಮಸ್ಯೆಯನ್ನು ವರಿಷ್ಠರು ಗಮನಿಸ್ತಾರೆ ಅನ್ನುವಂತಹ ವಿಶ್ವಾಸದ ಮಾತುಗಳನ್ನು ಕೂಡ ಆಡಿರುವಂಥದ್ದು. ನೀವು ಕೂಡ ಒಂದು ಕಡೆ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ರೆಬಲ್ ಟೀಮ್ನ ನಾಯಕರಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರು ಮಹತ್ವದ ಮಾತುಕತೆಯನ್ನು ಆಡ್ತಾ ಇರುವಂಥದ್ದು. ದೆಹಲಿಯಲ್ಲಿ ಸಾಕಷ್ಟು ವಿದ್ಯಮಾನಗಳು ಬಣರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇದೆ. ಇಬ್ಬರೂ ಕೂಡ ಮಹತ್ವದ ಮಾತುಕತೆಯನ್ನು ಆಡ್ತಾ ಇರುವಂತಹ ವಿಜುವಲ್ಸನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. BY ವಿಜಯೇಂದ್ರ ಅವರನ್ನು ಪಟ್ಟದಿಂದ ಕೆಳಗಿಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾನಾ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗ ಈಗ ದೆಹಲಿಯಲ್ಲಿ ಮುಂದುವರಿತಾ ಇದೆ.